ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯಾಸ್ Q1 GDP ಡೇಟಾ ರಿಲೀಸ್ಡ್. ನಿನ್ನೆ ಸಾಯಂಕಾಲ ಗವರ್ಮೆಂಟ್ ಇಂಡಿಯಾದ GDP ಫಿಗರ್ಸ್ ಅನ್ನು ಅನೌನ್ಸ್ ಮಾಡಿದ್ರು. 6.7% ಗ್ರೋ ಆಗಿದೆ ಏಪ್ರಿಲ್ ಟು ಜೂನ್ 2024 ಪೀರಿಯಡ್ ಅಲ್ಲಿ. ಇದು ಕಂಪೇರ್ ಟು 8.2% ಇನ್ ಏಪ್ರಿಲ್ ಟು ಜೂನ್ 2023. ಸೊ ಇದು ಲೋಯೆಸ್ಟ್ GDP ಗ್ರೋತ್ ಲಾಸ್ಟ್ 5 ಕ್ವಾರ್ಟರ್ಸ್ ಅನ್ನು ಕಂಪೇರ್ ಮಾಡಿದರೆ. ಹಾಗೂ RBI ಆಕ್ಚುಲಿ ಪ್ರಿಡಿಕ್ಟ್ ಮಾಡಿದ್ರು ಈ ಕ್ವಾರ್ಟರ್ 1 ಅಲ್ಲಿ 7.1% ಗ್ರೋ ಆಗುತ್ತಂತ. ಆದರೆ ಈ ಗ್ರೋತ್ ಯಾಕೆ ಕಮ್ಮಿ ಆಗಿದೆ ಅಂದರೆ ಲೋವರ್ ಗವರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ಲೆಸರ್ ಕಾರ್ಪೊರೇಟ್ ಪ್ರಾಫಿಟಬಿಲಿಟಿ ಇತ್ತು, ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ ಕಮ್ಮಿ ಇತ್ತು. ಈ ಮೈನರ್ ಸ್ಲೋ ಡೌನ್ ಆದ್ರೂ ಇಂಡಿಯನ್ ಎಕಾನಮಿ ಈ ವರ್ಷನೂ 2024-25 7% ಜಾಸ್ತಿ ಓವರ್ ಆಲ್ ಗ್ರೋತ್ ಆಗ್ಬೋದು. ನ್ಯೂಸ್ ನಂಬರ್ 2, ಬಜಾಜ್ ಹೌಸಿಂಗ್ ಫೈನಾನ್ಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಆಫ್ ಸೆಪ್ಟೆಂಬರ್ ಅಲ್ಲಿ ಲಾಂಚ್ ಆಗುತ್ತೆ. ಹಾಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸದ್ಯಕ್ಕೆ 42 ರೂಪೀಸಿಂದ 56 ರೂಪೀಸ್ ಆಗಿದೆ. IPOದು ಇಶ್ಯೂ ಪ್ರೈಸು ಮತ್ತು ಇಶ್ಯೂ ಸೈಜು ಇನ್ನೂ ಕರೆಕ್ಟಾಗಿ ಫೈನಲೈಸ್ ಆಗಿಲ್ಲ. ಅದು ಮೋಸ್ಟ್ಲಿ ನೆಕ್ಸ್ಟ್ ವೀಕು ಅನೌನ್ಸ್ ಮಾಡ್ತಾರೆ. ಇದೇ ಕಾರಣದಿಂದ ಬಜಾಜ್ ಫೈನಾನ್ಸ್ ಹಾಗೂ ಬಜಾಜ್ ಫೈನಾನ್ಷಿಯಲ್ ಸರ್ವಿಸಸ್ಸು ಅಥವಾ ಬಜಾಜ್ ಫಿನ್ಸರ್ವ್ ಅಂತ ಏನು ಕರಿತೀವಿ, ಲಾಸ್ಟ್ 2-3 ದಿವಸದಿಂದ ರ್ಯಾಲಿ ಆಗ್ತಾ ಇದೆ. ಯಾಕಂದರೆ IPOಲಿ ಮೋಸ್ಟ್ ಪ್ರಾಬ್ಲಿ ಒಂದು ಶೇರ್ ಹೋಲ್ಡರ್ಸದು ಕೋಟಾ ಇರುತ್ತೆ. ಅಕಸ್ಮಾತ್ ನೀವು ಈ 2 ಕಂಪ್ನಿಲಿ ಶೇರ್ಸ್ ಇಟ್ಕೊಂಡ್ರೆ ಆವಾಗ ಆ ಕೋಟಾ ಮುಖಾಂತರ ಬಜಾಜ್ ಹೌಸಿಂಗ್ ಫೈನಾನ್ಸ್ IPOಗೆ ಅಪ್ಲೈ ಮಾಡ್ಬೋದು ಅಂತ ಕಂಪ್ನಿ ಹೇಳಿದ್ದಾರೆ. ನ್ಯೂಸ್ ನಂಬರ್ 3, ವೇದಾಂತ ಕಮಿಟ್ಸ್ ₹1 lakh crore ಇನ್ವೆಸ್ಟ್ಮೆಂಟ್. ವೇದಾಂತ 1 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾರೆ ರಾಜಸ್ಥಾನಲ್ಲಿ ಮುಂದಿನ ಕೆಲವು ವರ್ಷದಲ್ಲಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಮೇನ್ಲಿ ಈ ರಿನ್ಯೂವಬಲ್ ಪವರಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ವೇದಾಂತ ಗ್ರೂಪದು ಕೆಲವು ಲಾರ್ಜೆಸ್ಟ್ ಬಿಸ್ನೆಸ್ಸು ಹಿಂದೂಸ್ತಾನ್ ಜಿಂಕು, ಕೇನ್ ಇಂಡಿಯಾ ಎಲ್ಲ ಈ ರಾಜಸ್ಥಾನಲ್ಲೇ ಇದೆ. ಹಾಗೂ ಅವರು ಲಾಸ್ಟ್ ಫ್ಯೂ ಇಯರ್ಸಲ್ಲಿ 1 ಲಕ್ಷ ಕೋಟಿಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೂ ಸುಮಾರು ಆಪರ್ಚುನಿಟೀಸ್ ಎಂಪ್ಲಾಯ್ಮೆಂಟಿಗೆ ಅಲ್ಲಿ ರಾಜಸ್ಥಾನ್ ಸಿಟಿಸನ್ಸಿಗೆ ಸಿಕ್ಕಿದೆ. ಲಾಸ್ಟ್ ಇಯರು ವೇದಾಂತ ಅನೌನ್ಸ್ ಮಾಡಿದ್ರು ಅವರ ಗ್ರೂಪನ್ನು ಡಿಮರ್ಜ್ ಮಾಡ್ತಾರೆ ಇಂಟು ಮೆನಿ ಸೆಪ್ರೇಟ್ ಡಿವಿಷನ್ಸು, ಮೆಟಲ್ಸ್ ಡಿವಿಷನ್ನು, ಪವರ್ ಡಿವಿಷನ್ನು, ಅಲ್ಯೂಮಿನಿಯಮ್ಮು, ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್ ಅಂತ. ಅದರಿಂದ ವೇದಾಂತ ಗ್ರೂಪದು ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 4, ಗ್ರೋತ್ ಆಫ್ ವೇರಿಯಸ್ ಸೆಕ್ಟರ್ಸ್ ಇನ್ ಎಕಾನಮಿ. ನಿನ್ನೆ GDP ಗ್ರೋತಲ್ಲಿ ಬೇರೆ ಬೇರೆ ಸೆಕ್ಟರ್ಸದು ಗ್ರೋತು ಅನೌನ್ಸ್ ಮಾಡಿದ್ದಾರೆ ಗೌರ್ಮೆಂಟು. ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಫಿಶಿಂಗು 2% ಗ್ರೋತ್ ಆಗಿದೆ ಏಪ್ರಿಲ್ ಟು ಜೂನ್ 2024 ಅಲ್ಲಿ. ಹೋಟೆಲ್ಸ್, ಟ್ರೇಡ್ ಹಾಗೂ ಟ್ರಾನ್ಸ್ಪೋರ್ಟು 5.7%, ಮ್ಯಾನುಫ್ಯಾಕ್ಚರಿಂಗ್ 7%, ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ರಿಯಲ್ಟಿ 7.1%, ಮೈನಿಂಗ್ ಆ್ಯಂಡ್ ಕ್ವಾರಿಂಗ್ 7.4%, ಯುಟಿಲಿಟೀಸು 10.4%, ಕನ್ಸ್ಟ್ರಕ್ಷನ್ನು 10.5% ಆಗಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಫಿನ್ಲ್ಯಾಂಡ್ದು ನೋಕಿಯಾ ಕಂಪ್ನಿಯವರು ಒಂದು R&D ಸೆಂಟರ್ನ ಓಪನ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ, ಚೆನ್ನೈಯಲ್ಲಿ. ಇದು ಲಾರ್ಜೆಸ್ಟ್ ಗ್ಲೋಬಲ್ R&D ಫೆಸಿಲಿಟಿ ಆಗುತ್ತೆ ಫಿಕ್ಸ್ಡ್ ನೆಟ್ವರ್ಕ್ ಬಿಸ್ನೆಸ್ಸಿಗೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕಂಪ್ನಿ ಅಂದರೆ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪ್ನಿ ಇದು. ಅವರು ಫೈನಲ್ ಸ್ಟೇಜಸಲ್ಲಿದ್ದಾರೆ ಹೋಮ್ ಲೋನ್ ಪ್ರಾಡಕ್ಟನ್ನು ಲಾಂಚ್ ಮಾಡಲಿಕ್ಕೆ ಕಸ್ಟಮರ್ಸಿಗೆ. ಹಾಗೂ ಅವರು ಹೋಮ್ ಲೋನ್ ಬಿಟ್ಟು ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಆ್ಯಂಡ್ ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟೀಸನ್ನು ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.